ಮಾವ, ಈ ಊರಲ್ಲಿ ಏನಾದ್ರೂ ಹುಚ್ಚನಾಯಿ ಇದೆಯಾ? ಯಾಕೆ ಬಾರೋ? ಅಲ್ಲಿ ನೋಡು, ಸೋಮೆಗೌಡ ಒಳ್ಳೆ ಹುಚ್ಚನಾಯಿ ಕಚ್ಚಿರೋ ತರ ನಗ್ತಾನೇ ತಾನೆ. ಎಷ್ಟು ವರ್ಷ ಆದ್ರೂ ಮದುವೆ ಆಗ್ಲಿಲ್ವಲ್ಲ, ಅದಕ್ಕೆ ಸನ್ನಿ ಹಿಡ್ಕೊಂಡಿರ್ಬೇಕು ಅವನಿಗೆ. ಯಾರು ಸನ್ನಿ ಲಿಯೋನಾ? ದೇವ್ರೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೇದ್ ಮಾಡಪ್ಪ. ದೇವಸ್ಥಾನ ಇದು, ಇಲ್ಲಾದ್ರೂ ಸ್ವಲ್ಪ ಮರ್ಯಾದೆಯಿಂದಿರು. ಈಗ ಪೂಜೆ ಮುಗಿದೆ, ಪಟ್ಟಾಭಿಷೇಕ ಹಾಕ್ಬೋದಲ್ವಾ? ಇಂದ್ರಿ ನರತ್ತವನೆ ಹುಚ್ಚ ಕೇಳ್ಬಿಟ್ರಿ ಏನ್ ಮಾಡೋದಮ್ಮಿ? ಸುಮ್ಮನೆ ಬಿಡ್ತಾರ ಅನ್ಮೂರು ಜನ. ಹುಚ್ಚ ಕೇಳಕ್ಕಿಂತ ಮುಂಚೆ ಏನಾದ್ರೂ ಪ್ಲಾನ್ ಮಾಡಮೇ. ಹುಚ್ಚು ಬತ್ತೈತೆ ಅವನಿಗೆ. ಡಾಕ್ಟ್ರ್ ಹೇಳಿದ್ರು ಜನ ಜಾಸ್ತಿ ಸೇರಿ ಸೌಂಡ್ ಆದ್ರೆ ಬರ್ತದೆ ಅಂತ. ಏನ್ ಮಾಡ್ಲಿ, ನಮ್ಮ ಫ್ಯಾಮಿಲಿನ ಸೇಫ್ ಮಾಡಲೇಬೇಕು. ಎದ್ರಕೊಬಿಟ್ಟೆ ಅಲ್ಲ, ಎದ್ರಕೋಬೇಡ, ನಾನಿವ್ನಿ. ಅಯ್ಯೋ, ನಿಮ್ಮ ತಮ್ಮ ಬೇರೆ ಈ ಥರ ಗೆಟ್ಟಪ್ ಹಾಕೊಂಡು ಬಂದು ಅವನ್ನ ಹೆದರಿಸಿದ್ರೆ ಅವ್ನು ಹುಚ್ಚು ಜಾಸ್ತಿ ಆಗಲ್ವಾ? ಬನ್ನಿ, ನಂಗೆ ರನ್ನಿಂಗ್ ರೇಸಲ್ಲಿ 3rd ಪ್ರೈಸ್ ಬಂದೈತೆ. ಓಡೊಂಟೋಗ್ಬಿಡ್ತೀನಿ. ಈ ಶಿವನ್ ಕೆಲವದೈತಿನ ಸಾಕ ಹಾಕಿಲ್ಲ. ಮಾವ, ಮನುಗೌಡ್ರಕ್ಕೆ ಬೆವರ್ತಿದ್ದಾರೆ, ಕೈಕಾಲೆಲ್ಲ ನಡುಕ್ತಿದ್ಯಲ್ಲ. ನಾನು ಆಗ್ಲಿಂದ ನೋಡ್ತೀವ್ನಿ, ಯಾಕೋ ಎದುರ್ಕೊಂಡವ್ರಂಗೆ ಕಾಣಿಸ್ತೈತಲ್ಲ. ಪಾರ್ವತಿ, ಶಿವಮೈ ಮೇಲೆ ದೇವ್ರು ಬಂದಾಗ ಆಗತ್ತಲ್ಲಮ್ಮ, ಹಾಗೆ ಪೂಜೆ ಆಗಿ ಪಟ್ಟಾಭಿಷೇಕ ಆಗೋವರೆಗೂ ಹೀಗೆ ಆಗತ್ತಮ್ಮ. ಅಣ್ಣ, ನಾನು ಮದುವೆ ಆಗೋ ಹುಡುಗನ್ಗೆ ನಿನ್ ಥರನೇ ಉದ್ದಿರ್ಬೇಕು ಅನ್ಕತಿದ್ದೆ. ಈಗ ಖುಷಿ ಆಯ್ತೈತೆ. ಅವ್ರಿಗೂ ನಿನ್ ಥರನೇ ಮೈ ಮ್ಯಾಗ ಯಾವ ಬಂದಂಗೆ ಅನಿಸ್ತೈತಲ್ವಾ? ಕಣವ, ಅಣ್ಣಯ್ಯ, ನಮ್ಮ ತಮ್ಮ ಅಂದ್ರೆ ಯಾರು? ಯಾರಲ್ಲ? ನಮ್ ಬ್ರದರು. ಓ, ರಾಜದಂಡ ಕೊಟ್ಟ ಮೇಲೆ ನಮ್ ತಮ್ಮನ ಪಕ್ಕ ಕೆಟ್ಟಪ್ಪ ಅಂತ ನಿಲ್ತೀನಿ. ಮಾಸ್ತಿ ಕೊಪ್ಪಲು ಅದಿರವ್ರೆ, ಅದು ಕೆಟ್ಟಪ್ಪ ಅಲ್ಲ, ಕಟಪ್ಪ. ಓ, ಚೇಂಜ್ ಮಾಡ್ಬಿಟ್ರಾ? ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ. ಹಾಗಾದ್ರೆ ಈ ಸಲನು ಬರಲ್ಲ ಅನ್ಸುತ್ತೆ. ಏನಾಯ್ತು ಪುರೋಹಿತ್ರೆ? ಪಟ್ಟಾಭಿಷೇಕ ಆದ ನಂತರ ಪದ್ಧತಿ ಪ್ರಕಾರವಾಗಿ ಭಗವಂತ ಗರುಡ ಪಕ್ಷಿ ರೂಪದಲ್ಲಿ ಬರಬೇಕು. ಆದ್ರೆ ಬರಲೇ ಇಲ್ಲ. ನನಗೇನೋ ಅಭಿಷೇಕನ ಅಂತ ಅನ್ನಿಸ್ತಾ ಇದೆ. ಅಪ್ಶಕ್ನ? ಹೌದಮ್ಮ, ಗರುಡ ಪಕ್ಷಿ ಬರಲಿಲ್ಲ ಅಂತಂದ್ರೆ ಕೆಟ್ಟ ಘಟನೆ ಸಂಭವಿಸ್ಬೋದು. ಅಪ್ಶಕ್ನ ಅಂತ ಇದ್ದಾರೆ. ನಾವು ಅನ್ಕೊಂಡಿದ್ದು ಆಗ್ತೇ ಹೋದ್ರೆ ಮುಗೀತು ಅಷ್ಟೇ ನಮ್ಮ ಕತೆ.
ಅಂದರೆ ಶಿವ ಮುಂದೆ ನಾನು ಸೋತು ಹೋಗ್ಬಿಡ್ತೀನ? ಆ ಶಾರದಿ ಬಂದೇ ಬಿಡ್ತಾಳ? ಅಯ್ಯೋ ಭಗವಂತ, ಬೇಡಪ್ಪ, ಇಂಥ ಅನ್ಯಾಯ ಮಾಡಬೇಡ. ಈ ಮದ್ವೆ ನಿಂತು ಹೋದ್ರೆ ನನ್ನ ಮಗ ಸರಿ ಹೋಗಲ್ಲ. ಈ ಮದ್ವೆ ನಡಿಬೇಕು. ರಾಣಿ ನನ್ನ ಮನೆಗೆ ಬರಬೇಕು. ನನ್ನ ಮಗನ್ ಗೆಲ್ಲಿಸ್ಬೇಕು. ಪುರೋಹಿತ್ರೆ, ಗರುಡ ಪಕ್ಷಿ ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ಹಿಡ್ದೈತದ?